ಈಗಾಗಲೇ ಬಿಎಸ್ವೈ ವೇದಿಕೆ ಮೇಲೆ ಬಂದಿದ್ದಾರೆ. ಬಿಎಸ್ವೈ ಕುಟುಂಬ ವೇದಿಕೆಯ ಮುಂಭಾಗ ವಿಐಪಿ ಗ್ಯಾಲರಿಯಲ್ಲಿ ಕೂತಿದೆ. ಮಾದಾರ ಚೆನ್ನಯ್ಯ ಗುರುಪೀಠದ ಹಿಂಭಾಗ ಬೃಹತ್ ಕಾರ್ಯಕ್ರಮ ನಡೀತಾ ಇದೆ. ಕೆಲವೇ ಕ್ಷಣದಲ್ಲಿ ಅಮಿತ್ ಶಾ ಕೂಡ ಚಿತ್ರದುರ್ಗಕ್ಕೆ ಆಗಮಿಸುತ್ತಿದ್ದಾರೆ. ಒಟ್ಟು 3 ವೇದಿಕೆಗಳ ನಿರ್ಮಾಣ ಮಾಡಲಾಗಿದೆ. ಮುಖ್ಯ ವೇದಿಕೆಯಲ್ಲಿ ಬಿಎಸ್ವೈ, ಅಮಿತ್ ಶಾ ಮತ್ತು ವಿಜಯೇಂದ್ರ ಸೇರಿದಂತೆ ಮುಖ್ಯ ಗಣ್ಯರಿಗೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ವೇದಿಕೆಯ ಬಲಭಾಗದಲ್ಲಿ ಮಠಾಧೀಶರು, ಎಡಭಾಗದಲ್ಲಿ ಪಕ್ಷದ ಹಾಲಿ ಮತ್ತು ಮಾಜಿ ಶಾಸಕರಿಗೆ ವ್ಯವಸ್ಥೆ ಮಾಡಲಾಗಿದೆ. 5 ಲಕ್ಷ ಜನರಿಗೆ ಊಟದ ವ್ಯವಸ್ಥೆಯನ್ನೇ ಮಾಡಲಾಗಿದೆ. 5 ಬೃಹತಾಕಾರದ ಕ್ಯಾಂಟರಿಂಗ್ ಕೌಂಟರ್ಗಳನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಬಹಳ ಅದ್ದೂರಿಯಿಂದ ಪುರಪ್ರವೇಶ ಆಗಿದೆ. ಶ್ರೀಯುತ BS ಯಡಿಯೂರಪ್ಪನವರು ಅವರು 50 ವರ್ಷಗಳ ಕಾಲ ಈ ಸಮಾಜಕ್ಕಾಗಿ ತನ್ನ ಬದುಕನ್ನು ಮುಡುಪಾಗಿಟ್ಟದನ್ನು ಸಂಭ್ರಮಿಸೋದಕ್ಕೆ ಇವತ್ತು ಲಕ್ಷಾಂತರ ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳೆಲ್ಲರೂ ಸೇರಲಿದ್ದಾರೆ. ನಾವೆಲ್ಲರೂ ಆ ಒಂದು ಕ್ಷಣವನ್ನು, ಆ ಗಳಿಗೆಯನ್ನು ಕಣ್ತುಂಬಿಸಿಕೊಳ್ಳಲು ಸಿದ್ಧವಾಗಿದ್ದೀವಿ. ಇದಕ್ಕೆ ರಾಜಕೀಯನ ಸೇರಿಸೋದು ಅಥವಾ ಮಿಶ್ರಣ ಮಾಡೋದು ಸರಿಯಲ್ಲ ಅಂತ ನನಗನ್ಸುತ್ತೆ. ಇವತ್ತು ನಾನು ನಿಜವಾಗ್ಲೂ ತುಂಬಾ ಅದೃಷ್ಟ ಮಾಡಿದ್ದೀನಿ ಅಂತ ಅನ್ಕೊಳ್ತೀನಿ. ಸಿನಿಮಾ ರಂಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿ ಅವರ ಜೊತೆ ಕೆಲಸ ಮಾಡಿದಂಥದ್ದು, ಅವ್ರು ಬೆಳೆದಂಥ ರೀತಿ, ಆಮೇಲೆ ಅವರು ಪಟ್ಟಂಥ ಶ್ರಮನೆಲ್ಲ ತುಂಬ ಹತ್ತಿರದಲ್ಲಿ ನೋಡೋದಕ್ಕೆ ನಾನು ಎಷ್ಟು ಪುಣ್ಯ ಮಾಡಿದ್ದೀನೋ. ಯಡಿಯೂರಪ್ಪನವರು ಹಾಕಿದಂಥ ಪ್ರತಿಯೊಂದು ಹೆಜ್ಜೆ ಇರಬಹುದು, ಅವ್ರು ಎದುರಿಸಿದಂಥ ಪ್ರತಿಯೊಂದು ಸವಾಲು ಇರ್ಬೋದು, ಅದನ್ನೆಲ್ಲ ಹತ್ತಿರದಲ್ಲಿ ನೋಡೋದಕ್ಕೂ ನಾನು ಪುಣ್ಯ ಮಾಡಿದ್ದೀನಿ ಅಂತ ನಾನು ಅಂದ್ಕೊಳ್ತೀನಿ. ಸುಮಾರು ಒಂದು 15 ವರ್ಷಕ್ಕಿಂತ ಹೆಚ್ಚು ಅವರ ಶ್ರಮವನ್ನು ನಾವು ಅಲ್ಲೆಲ್ಲ ನೋಡ್ತಾ ಬಂದಿದ್ದೀನಿ. ಬಹುಶಃ ಎಲ್ಲ ಕ್ಷೇತ್ರದಲ್ಲೂ ಅವರು ತುಂಬ ಅಪಾರವಾದಂಥ ಒಂದು ಛಾಪನ್ನು ಮೂಡಿಸಿದ್ದಾರೆ. ಎಲ್ಲರೂ ಬಹುಶಃ ನಮ್ಮೆಲ್ಲರಿಗೂ ಕೂಡ, ಅದರಲ್ಲೂ ಕೂಡ ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಅನೇಕ ಹೆಣ್ಮಕ್ಕಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು, ಅವರಿಗೆ ಸನ್ಮಾನ್ಯ ಯಡಿಯೂರಪ್ಪನವರ ಬದುಕು, ರಾಜಕೀಯ ಸಾಮಾಜಿಕ ಕ್ಷೇತ್ರದ ಬದುಕು ನಮಗೊಂದು ಪ್ರೇರಣೆ ಮತ್ತು ಶಕ್ತಿ. ಅವರ ಬದುಕಿನ ಎಲ್ಲ ಪುಟಗಳಲ್ಲೂ ಕೂಡ ನಾವು ಅವಲೋಕನವನ್ನು ಮಾಡಿದರೆ, ಬಹುಶಃ ಬಹಳ ವರ್ಷದಿಂದ ನಾನು ಅವರನ್ನು ಬಲ್ಲವಳಾದ ಕಾರಣ ಹೇಳ್ತಾ ಇದ್ದೇನೆ. ಅವರ ಒಂದು ನಡೆ, ಅವರ ಒಂದು ಹೋರಾಟ, ಅವರು ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ಮಹಿಳಾ ಸಬಲೀಕರಣಕ್ಕೆ ಅತ್ಯಂತ ದೊಡ್ಡ ಕೊಡುಗೆಯನ್ನು ಕೊಟ್ಟಂತ ಏಕೈಕ ಮುಖ್ಯಮಂತ್ರಿ ಹೇಳ್ಬೋದು. ಎಲ್ಲರೂ ಕೊಟ್ಟಿದ್ದಾರೆ, ಆದರೆ ಯಡಿಯೂರಪ್ಪನಷ್ಟು ಯೋಜನೆಯನ್ನ, ಒಂದು ಮಗು ಹುಟ್ಟುವಾಗಲೇ ಮಡಿಲಿನಿಂದ ಹಿಡಿದು ಆ ಬಡವರ ಮನೆ ಹೆಣ್ಣು ಮಗು ಭಾಗ್ಯಲಕ್ಷ್ಮಿ ಅಂತ ಕರೆದು ಅವ್ರು ಹೆಚ್ಚು ಓದ್ಬೇಕಂತ ಸೈಕಲ್ ಆಗಿರ್ಬೋದು, ಅವಿವಾಹಿತ ಮಹಿಳೆಯರು, ಈ ಹಳ್ಳಿಗಳಲ್ಲಿರ್ತಕ್ಕಂಥ 50 ವರ್ಷದ ಮೇಲ್ಪಟ್ಟ ಅವಿವಾಹಿತ ಮಹಿಳೆಯರಿಗೆ ಮಾಸಾಶನ ಕೊಡುವುದಾಗಿರ್ಬೋದು, ಮಂಗಳಮುಖಿಯರಿಗೆ ಕೊಡುವುದಾಗಿರ್ಬೋದು, ಆಮೇಲೆ ದೇವದಾಸಿಯರಿಗೂ ಕೊಡುವಂತ ಒಂದು ಕೆಲಸವನ್ನ ಸನ್ಮಾನ್ಯ ಯಡಿಯೂರಪ್ಪನವರು ಮಾಡಿದ್ದಾರೆ. ಬಡವರ ಸತ್ರೆ ಅವರ ಶವ ಸಂಸ್ಕಾರಕ್ಕೆ ಕೊಡುವಂತ ಕೆಲಸವನ್ನ ಸನ್ಮಾನ್ಯ ಯಡಿಯೂರಪ್ಪನವರು ಮಾಡಿದ್ದಾರೆ. ಆದ್ರಿಂದ ಅವರನ್ನು ಅಭಿನಂದಿಸಲಿಕ್ಕೆ ಇವತ್ತು ನಾವೆಲ್ಲರೂ ಕೂಡ ಬಂದಿದ್ದೇವೆ. ಎಲ್ಲ ಗೌರವಿತ ಮುಖಂಡರಿಂದ ಅಭಿಮಾನ ಮಂಟಪವಾಗಿ ಪರಿವರ್ತನೆ ಆಗಿದೆ. ಇವತ್ತು ಅಭಿಮಾನ ಮಂಟಪವಾಗಿ ಪರಿವರ್ತನೆ ಆಗಲಿಕ್ಕೆ ಕಾರಣಕರ್ತಾದ ಚಿತ್ರದುರ್ಗದಲ್ಲಿ ಅಭಿಮಾನೋತ್ಸವ ನಡೀತಾ ಇದೆ. ಯಡಿಯೂರಪ್ಪ ಅವರ ರಾಜಕೀಯ ಜೀವನಕ್ಕೆ 50 ವರ್ಷ ಪೂರ್ಣಗೊಳಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬೃಹತ್ ವೇದಿಕೆಯನ್ನು ನಿರ್ಮಾಣ ಮಾಡಲಾಗಿದೆ. ಲಕ್ಷಾಂತರ ಜನರು ಅಭಿಮಾನೋತ್ಸವದಲ್ಲಿ ಭಾಗಿಯಾಗಿದ್ದಾರೆ. ಅವರಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. 5 ಕ್ಯಾಂಟರ್ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಎಲ್ಲಾ ರೀತಿಯ ಭೋಜನ, ಮೈಸೂರು ಪಾಕ್ ಇರಬಹುದು, ಪಲಾವ್ ಇರಬಹುದು, ಟೊಮ್ಯಾಟೊ ಬಾತ್, ಮೆಂತ್ಯ ಪಲಾವ್, ಈ ರೀತಿ ಉಪಹಾರದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. 5 ಲಕ್ಷ ಜನರಿಗೆ ಊಟದ ವ್ಯವಸ್ಥೆಯನ್ನ ಮಾಡಿದ್ದಾರೆ. 50 ವರ್ಷದ ರಾಜಕೀಯ ಜೀವನ, ಸುದೀರ್ಘ ಈ ರಾಜಕೀಯ ಜೀವನದಲ್ಲಿ ಏಳು ಬೀಳುಗಳು ಬರುತ್ತೆ. ಅದೆಲ್ಲವನ್ನ ಮೆಟ್ಟಿ ನಿಂತು ಒಬ್ಬ ಜನನಾಯಕನಾಗಿ ಅಭಿವೃದ್ಧಿ ಹೊಂದುವಂಥದ್ದು ಇದೆಯಲ್ಲ, ಅದು ಸಾಮಾನ್ಯವಾದಂತಹ ಪ್ರಶ್ನೆ ಅಲ್ಲ. ಅದಕ್ಕಾಗಿಯೇ ಇವತ್ತು ಆ ಲಕ್ಷಾಂತರ ಜನರು ಅಭಿಮಾನೋತ್ಸವದಲ್ಲಿ ಭಾಗಿಯಾಗಿ ಅಭಿನಂದನೆಯನ್ನ ಸಲ್ಲಿಸ್ತಾ ಇರುವಂಥದ್ದು. ಇನ್ನೇನು ಕೆಲವೇ ಕ್ಷಣದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಆಗಮಿಸುತ್ತಿದ್ದಾರೆ. ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದಾರೆ. ಸತ್ಯಾಯ ಮಿತಭಾಷಿಣೆ ಯೋಗೇನಾಂತೆ ತನುತ್ಯಜಾಂ. ಕಾಳಿದಾಸನ ಈ ಮಾತಿಗೆ ಅನುಗುಣವಾಗಿ ನಾಡಿನ ಆರ್ಥಿಕ ಸಮೃದ್ಧಿಯನ್ನು ವೃದ್ಧಿಸಿ ನಾಡಿನ ಜನಗಳ ಸೇವೆಯನ್ನು ಮಾಡಿದಂತಹವರು. ಆಡುವ ಮಾತುಗಳನ್ನು ಬಹಳಷ್ಟು ಮಿತವಾಗಿ ಬಳಸಿ ಜನಸೇವೆಯನ್ನು ಮಾಡಿದಂತಹವರು ಯಡಿಯೂರಪ್ಪನವರು. ಜಗದ ಜನಗಳ ನೋವನ್ನು, ದೀನದಲಿತರ ನೋವನ್ನು ಅರ್ಥ ಮಾಡಿಕೊಂಡು ಪರಿಹಾರವನ್ನು ಮಾಡಿದಂತಹವರು. ಅಂತಹ ಯಡಿಯೂರಪ್ಪನವ್ರನ್ನ ಸ್ಮರಿಸ್ತಕ್ಕಂಥ ಈ ಅಭಿಮಾನೋತ್ಸವದ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಭಾಗವಹಿಸಿರ್ತಕ್ಕಂಥದ್ದು ನಮಗೆ ಅತೀವವಾಗಿರ್ತಕ್ಕಂಥ ಸಂತಸವನ್ನು ತಂದುಕೊಟ್ಟಿದೆ. ಅವರು
ಮುಖ್ಯಮಂತ್ರಿಗಳಾಗಿದ್ದ ಸಂದರ್ಭದಲ್ಲಿ ಕೋವಿಡ್-19 ಸಂದರ್ಭದಲ್ಲಿ ಮಾಡಿದಂಥ ಸೇವೆ ಬಹು ಅನನ್ಯವಾಗಿರ್ತಕ್ಕಂಥದ್ದು. ನೊಂದ ರೈತರಿಗೆ ಸದಾ ಧ್ವನಿಯಾಗಿರ್ತಕ್ಕಂಥವರು. ಆಧುನಿಕವಾಗಿರ್ತಕ್ಕಂಥ ವಿಜ್ಞಾನ ಮತ್ತು ತಂತ್ರಜ್ಞಾನ ಹರಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಹಳ್ಳಿಯ ಮಕ್ಕಳು ನರಳಬಾರದು ಅನ್ನೋ ಕಾರಣಕ್ಕೆ ಎಲ್ಲ ಶಾಲಾ ಕಾಲೇಜುಗಳಿಗೂ ಕೂಡ ವಿಶೇಷವಾದ ವೈಜ್ಞಾನಿಕ ಅನುದಾನವನ್ನು ಕೊಟ್ಟು ವಿಜ್ಞಾನದ ಮೂಲ ವಿಜ್ಞಾನವನ್ನು ಪರಿಪಾಲಿಸಿದಂಥವರು, ಪೋಷಿಸಿದಂಥವರು. ಅಂತಹ ಯಡಿಯೂರಪ್ಪನವರನ್ನು ಸ್ಮರಿಸ್ಕೊಳ್ತಕ್ಕಂಥ ಜನಸಾಗರದ ಮಧ್ಯದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನಮಗೆ ಅತೀವವಾಗಿರ್ತಕ್ಕಂಥ ಸಂತಸವನ್ನು ತಂದಿದೆ. ಇದೇ ಸಂದರ್ಭದಲ್ಲಿ ನಾಡಿನ ಸಮಸ್ತ ಯತಿಶ್ರೇಷ್ಠರು ಆಗಮಿಸಿ ಅವರಿಗೆ ಆಶೀರ್ವದಿಸ್ತಾ ಇರತಕ್ಕಂಥದ್ದು ಅವರ ಇಷ್ಟು ವರ್ಷದ ಬದುಕಿಗೆ ಒಂದು ಘನತೆಯನ್ನು, ಮಾನ್ಯತೆಯನ್ನು ತಂದುಕೊಂಡದ್ದಾಗಿದೆ. ಇಂತಹ ಕಾರ್ಯಕ್ರಮಕ್ಕೆ ನಾಡಿನ ದೇಶದ ಗೃಹ ಮಂತ್ರಿಗಳು ಕೂಡ ಬರ್ತಾ ಇರತಕ್ಕಂಥದ್ದು. ನಾನು ಈಗಾಗಲೇ ಹೇಳಿದಾಗೆ ಈ ಕಾರ್ಯಕ್ರಮ ಕೇವಲ ನಮ್ಮ ಕರ್ನಾಟಕಕ್ಕಲ್ಲ, ರಾಷ್ಟ್ರದ ಮತ್ತು ವಿಶ್ವದ ಮಾನ್ಯತೆಯನ್ನು ತಂದುಕೊಟ್ಟಿದೆ. ಅಂತಹ ಯಡಿಯೂರಪ್ಪನವರಿಗೆ ನೂರ್ಕಾಲ ಬದುಕಿ ಅವರು ಮತ್ತಷ್ಟು ಸಮಾಜದ ಸೇವೆಯನ್ನು ನಾಡಿಗೆ ನೀಡುವಂತಾಗಲಿ ಅಂತ ಹೇಳಿ ಮತ್ತೊಮ್ಮೆ ಹರಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಶ್ರೀ ಗುರುದೇವ್. ಬಿಎಸ್ ಯಡಿಯೂರಪ್ಪ ಅವರ 50 ವರ್ಷದ ರಾಜಕೀಯ ಜೀವನದ ಅಭಿಮಾನೋತ್ಸವದ ಹಿನ್ನೆಲೆ ಮಾದಾರ ಚೆನ್ನಯ್ಯ ಮಠದ ಸಮೀಪ ಬೃಹತ್ ವೇದಿಕೆಯನ್ನು ನಿರ್ಮಾಣ ಮಾಡಲಾಗಿದೆ. ಈಗಾಗಲೇ ಸಾವಿರಾರು ಜನ ಯಡಿಯೂರಪ್ಪ ಅವರ ಅಭಿಮಾನಿಗಳು, ಬಿಜೆಪಿಯ ಕಾರ್ಯಕರ್ತರು ವೇದಿಕೆಯ ಮುಂಭಾಗದಲ್ಲಿ ಬಂದು ಆಸೀನರಾಗಿದ್ದಾರೆ. ವಿಐಪಿಗಳಿಗೆ ಸಪರೇಟ್ ವ್ಯವಸ್ಥೆಯನ್ನು ಮಾಡಲಾಗಿದೆ, ಪ್ರತ್ಯೇಕವಾಗಿ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಬಿಎಸ್ವೈ ಅವರ ಕುಟುಂಬಸ್ಥರು ಕೂಡ ವೇದಿಕೆಯ ಮುಂಭಾಗದಲ್ಲೇ ಕುಳಿತುಕೊಂಡಿದ್ದಾರೆ. ನೋಡಿ, ನಾವು ಗಮನಿಸ್ತಿದ್ದೀವಿ ವಿಜುವಲ್ಸ್ ಅಲ್ಲಿ ಯಾವ ರೀತಿಯಾಗಿ ಕಾರ್ಯಕ್ರಮಕ್ಕೆ ಸಿದ್ಧತೆಗಳನ್ನು ಮಾಡಿದ್ದಾರೆ ಅಂತ. ಲಕ್ಷಾಂತರ ಜನರಿಗೆ ಆಸನದ ವ್ಯವಸ್ಥೆಯನ್ನ ಮಾಡಿದ್ದಾರೆ, ಊಟೋಪಚಾರದ ವ್ಯವಸ್ಥೆಯನ್ನ ಮಾಡಿದ್ದಾರೆ. 7 ಸುತ್ತಿನ ಕಟೌಟ್ಗಳನ್ನ ನಿರ್ಮಾಣ ಮಾಡಿದ್ದಾರೆ, 7 ಸುತ್ತಿನ ಕೋಟೆಯನ್ನೇ ನಿರ್ಮಾಣ ಮಾಡಿದ್ದಾರೆ. ಕಾರ್ಯಕ್ರಮಕ್ಕೆ ಕಟೌಟ್ಸ್ಗಳು ಕೂಡ ರಾರಾಜಿಸ್ತಾ ಇದೆ. ಅವರಿಗೆ ಶರಣಾರ್ಥಿಗಳನ್ನು ಸಲ್ಲಿಸಿ ಯಡಿಯೂರಪ್ಪನವರ ಅಭಿಮಾನೋತ್ಸವ ಸಮಾರಂಭದಲ್ಲಿ ಕೇಂದ್ರ ಬಿಂದುಗಳಾಗಿರುವಂತಹ ಯಡಿಯೂರಪ್ಪನವರ ಆದಿಯಾಗಿ ಎಲ್ಲ ಜನಪ್ರತಿನಿಧಿಗಳಲ್ಲಿ ಸೇರಿರುವಂತಹ ಯಡಿಯೂರಪ್ಪನವರ ಅಭಿಮಾನಿಗಳಲ್ಲಿ ಶರಣಾರ್ಥಿಗಳು. ಒಂದು ನಾಡುಡಿ ಇದ್ದತ್ರೆ ಮಾತ್ರವೇ ಇರುವೆ ಬಂದು ಸೇರೋದು ಅಂತೇಳಿ, ಅರ್ಥಾತ್ ಅಧಿಕಾರ ಇದ್ದತ್ರ ಮಾತ್ರ ಜನ ಸೇರ್ತಾರೆ ಎನ್ನುವಂತಹ ಮಾತಿದೆ. ಅದಕ್ಕೆ ಅಪವಾದ ಎನ್ನುವ ಹಾಗೆ ಇವತ್ತು ಯಡಿಯೂರಪ್ಪನವರು ಯಾವುದೇ ರೀತಿಯ ಅಧಿಕಾರ